ಬೆಂಗಳೂರಿನಲ್ಲಿ ಯುವತಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಲಾಗಿದೆ. ಆಕೆಯ ಖಾಸಗಿ ಅಂಗಾಂಗವನ್ನ ಮುಟ್ಟಿ ವಿಕೃತಿಯನ್ನ ಮೆರೆದಿದ್ದಾನೆ ಆಸಾಮಿ. ಆತನನ್ನ ಈಗ ವಶಕ್ಕೆ ಕೂಡ ಪಡೆದಿದ್ದಾರೆ. ಅಪಘಾತದಲ್ಲಿ ಒಂದು ಶ್ವಾನ ಗಾಯಗೊಂಡಿತ್ತು. ಅದರ ನೆರವಿಗೆ ಅಂತ ಯುವತಿ ಬಂದಿದ್ಲು. ಬೈಕ್ನಲ್ಲಿ ಬಂದು ಬ್ಯಾಡ್ ಟಚ್ ಮಾಡಿದ್ದಾನೆ ಕಾಮುಕ. ಅದಾದ್ಮೇಲೆ ಪರಾರಿಯಾಗಿದ್ದಾನೆ. ಬೆಂಗಳೂರಿನ ಅಮೃತಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿತ್ತು. ಅಮೃತಹಳ್ಳಿ ಠಾಣೆಯಲ್ಲೇ ದೂರನ್ನ ದಾಖಲಿಸಿದ್ಲು ಆ ಯುವತಿ. ಈಗ ಆರೋಪಿ ಮಂಜುನಾಥ್ನನ್ನ ವಶಕ್ಕೆ ಪಡೆದಿದ್ದಾರೆ. ಯಾರು ಕಾಮುಕ ಇದ್ನೋ ಆತನ ಹೆಸರು ಮಂಜುನಾಥ್. ಆತನನ್ನ ಪೊಲೀಸರು ಈಗ ವಶಕ್ಕೆ ಪಡೆದಿದ್ದಾರೆ. ರಸ್ತೆಯಲ್ಲಿ ಶ್ವಾನವೊಂದು ಗಾಯಗೊಂಡಿತ್ತು ಅನ್ನೋ ಕಾರಣಕ್ಕೋಸ್ಕರ ಆಕೆ ನೇರವಾಗಿ ಬಂದು ಆ ಶ್ವಾನದ ಸಹಾಯಕ್ಕೆ ನಿಂತ್ಕೊಳ್ತಾಳೆ. ಆ ಸಂದರ್ಭದಲ್ಲಿ ಈಗ ಭಾವಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ಲ, ಆರೋಪಿ ಮಂಜುನಾಥ್ ಇವನೇ. ಬೈಕ್ನಲ್ಲಿ ಬಂದು ಆಕೆಯ ದೇಹದ ಖಾಸಗಿ ಅಂಗಾಂಗಗಳನ್ನು ಮುಟ್ಟಿದ್ದಾನೆ. ಸೊ ಆಕೆ ಬೆಂಗಳೂರಿನ ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ಲು. ದೂರಿನನ್ವಯ ಈಗ ಮಂಜುನಾಥ್ನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ಅಮೃತಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಈಗ ಯುವತಿ ದೂರಿನನ್ವಯ ಮಂಜುನಾಥ್ನ ಲಾಕ್ ಮಾಡಿದ್ದಾರೆ ಪೊಲೀಸರು. ಕಳೆದ 2 ದಿನಗಳ ಹಿಂದೆ 29 ವರ್ಷದ ಯುವತಿ ಮತ್ತು ಆಕೆಯ ಸ್ನೇಹಿತ ರಾತ್ರಿ ವೇಳೆ ಜಕ್ಕೂರ್ ಬಳಿಯಲ್ಲಿ ಕಾರ್ನಲ್ಲಿ ತೆರಳುತ್ತಿರ್ತಾರೆ. ಈ ವೇಳೆ ರಸ್ತೆ ಬದಿಯಲ್ಲಿ ಶ್ವಾನವೊಂದು ಆತಕ್ಕೆ ಅಪಘಾತ ಆಗಿ ರಸ್ತೆ ಬಳಿ ಬಿದ್ದಿರುತ್ತೆ. ಇದನ್ನ ಗಮನಿಸಿದಂತ ಯುವತಿ ಮತ್ತೆ ಆಕೆಯ ಸ್ನೇಹಿತ ಕಾರನ್ನ ನಿಲ್ಲಿಸಿ ಆ ಶ್ವಾನವನ್ನ ರಕ್ಷಿಸಲಿಕ್ಕೆ ಮುಂದಾಗ್ತಾರೆ. ಜೊತೆಗೆ ಅದನ್ನ ರಸ್ತೆ ಬದಿ ಏನ್ ನಾಯಿ ಬಿದ್ದಿರುತ್ತೆ ಅದನ್ನ ತಗೊಂಡು ರಸ್ತೆಯ ಪಕ್ಕಕ್ಕೆ ಕರ್ಕೊಂಡ್ ಬರುವಂತ ಸಂದರ್ಭದಲ್ಲಿ ಕಾರ್ನ ಹಿಂಬದಿಯಿಂದ ಬರ್ತಿದ್ದಂತ ಆರೋಪಿ ಮಂಜುನಾಥ್ ಏನಿದ್ದಾನೆ, ಈತ ಯುವತಿಯ ಖಾಸಗಿ ಅಂಗವನ್ನ ಮುಟ್ಟಿ ವಿಕೃತಿಯನ್ನ ಮೆರೆದಿರ್ತಾನೆ. ಜೊತೆಗೆ ಆ ಯುವತಿ ಆತನನ್ನ ಗಮನಿಸಿ ಸಹಾಯಕ್ಕೆ ಗೆಳೆಯನನ್ನ ಕರೆಯುವಷ್ಟು ವೇಳೆಗೆ ಆರೋಪಿ ಬೈಕ್ ನಲ್ಲಿ ಎಸ್ಕೇಪ್ ಆಗ್ತಾನೆ. ಜೊತೆಗೆ ಯುವತಿ ಏನ್ ಗಾಯಗೊಂಡು ಬಿದ್ದಿದ್ದಂತ ನಾಯಿಯನ್ನ ಎತ್ಕೊಂಡು ರಸ್ತೆಯನ್ನ ಕ್ರಾಸ್ ಮಾಡಿ ಮತ್ತೆ ಬೇರೆ ಕಡೆ ಹೋದಂತ ಸಂದರ್ಭದಲ್ಲೂ ಕೂಡ ಆರೋಪಿ ಮತ್ತೆ ಯೂಟರ್ನ್ ಹಾಕೊಂಡು ಬಂದು ಮತ್ತೆ 2ನೇ ಬಾರಿಗೆ ಯುವತಿಗೆ ಅದೇ ರೀತಿಯಂತ ಕೃತ್ಯವನ್ನು ಎಸಗುವಂತದ್ದು. ಯುವತಿಯ ಖಾಸಗಿ ಅಂಗವನ್ನ ಪದೇ ಪದೇ ಮುಟ್ಟಿ ಆತ ಬೈಕ್ ನಲ್ಲಿ ಎಸ್ಕೇಪ್ ಆಗುವಂತ ಕೆಲಸವನ್ನ ಮಾಡ್ತಿರ್ತಾನೆ. ಒಟ್ಟಾರೆಯಾಗಿ 2 ಸಲ ಇದೇ ರೀತಿಯಂತ ಕೃತ್ಯವನ್ನ ಮಾಡಿರ್ತಾನೆ. ಕಡೆಗೆ ಯುವತಿ ಮತ್ತು ಆಕೆಯ ಸ್ನೇಹಿತ ಆತನನ್ನ ಹಿಂಬಾಲಿಸಿಕೊಂಡು ಹೋದಂತ ಸಂದರ್ಭದಲ್ಲಿ ಆರೋಪಿ ಜಕ್ಕೂರ್ನ ಬಳಿ ಬೈಕ್ ನಲ್ಲಿ ಸ್ಕಿಡ್ ಆಗಿ ಕೆಳಗಡೆ ಬೀಳ್ತಾನೆ. ಕೂಡಲೇ ಆರೋಪಿಯನ್ನ ಇಟ್ಕೊಂಡಂತ ಯುವತಿ ಹಾಗೂ ಆಕೆಯ ಸ್ನೇಹಿತ ಕೂಡಲೇ ಪೊಲೀಸ್ ಕಂಟ್ರೋಲ್ ರೂಮ್ 112ಗೆ ಕರೆಯನ್ನ ಮಾಡ್ತಾರೆ. ಪೊಲೀಸರಿಗೆ ವಿಚಾರವನ್ನು ತಿಳಿಸ್ತಾರೆ. ಕೂಡಲೇ ಸ್ಥಳಕ್ಕೆ ಬಂದಂತ ಅಮೃತಹಳ್ಳಿ ಪೊಲೀಸ್ ಠಾಣೆಯ ಹೊಯ್ಸಳ ಸಿಬ್ಬಂದಿ ಆರೋಪಿ ಮಂಜುನಾಥ್ನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಿರುವಂತದ್ದು. ಆರೋಪಿ ಇದೇ ಸ್ಥಳೀಯ ವ್ಯಕ್ತಿ, ಅಂದ್ರೆ ಅಮೃತಹಳ್ಳಿ ಪೊಲೀಸ್ ಠಾಣೆಯ ವ್ಯಾಪ್ತಿನಲ್ಲಿ ವಾಸವಾಗಿರುವಂತಹ ವ್ಯಕ್ತಿ ಅನ್ನೋ ಮಾಹಿತಿ ಕೂಡ ಗೊತ್ತಾಗ್ತಿದೆ. ಜೊತೆಗೆ ಆರೋಪಿ ಮದ್ಯವನ್ನ ಸೇವನೆ ಮಾಡಿ ಈ ರೀತಿಯಾದಂತ ಕೃತ್ಯವನ್ನ ಮಾಡಿದ ಅನ್ನೋದನ್ನು ಕೂಡ ಪೊಲೀಸರು ಪರಿಶೀಲನೆ ಮಾಡ್ತಿರುವಂತದ್ದು. ಆರೋಪಿ ಡಿಪ್ಲೊಮಾ ಇಂಜಿನಿಯರಿಂಗ್ ವ್ಯಾಸಂಗವನ್ನ ಮಾಡಿದ್ದಾನೆ. ಸದ್ಯ ಆತನನ್ನ ವಶಕ್ಕೆ ಪಡೆದು ಹೆಚ್ಚಿನ ವಿಚಾರಣೆ ಮಾಡುವಂತ ಕೆಲಸವನ್ನ ಅಮೃತಹಳ್ಳಿ ಪೊಲೀಸರು ಮಾಡ್ತಿರುವಂತದ್ದು. ಮಧುಸೂದನ್, ಧನ್ಯವಾದ ಶಿವಕುಮಾರ್ ನಿಮ್ಮ ಮಾಹಿತಿಗೆ.